ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ 22ನೇ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಳು ಸಂಗಮ ಕ್ಷೇತ್ರದಲ್ಲಿ ವಾಸಿಸುತ್ತಿದ್ದರು ಮತ್ತು ಭಿಕ್ಷೆಗಾಗಿ ಗಾಣಗಾಪುರಕ್ಕೆ ಹೋಗುತ್ತಿದ್ದರು. ಗಾಣಗಾಪುರದಲ್ಲಿ ಸುಮಾರು 100 ಬ್ರಾಹ್ಮಣ ಕುಟುಂಬಗಳಿದ್ದರು. ಅವರಲ್ಲಿ ಒಬ್ಬ ಬಡ ಬ್ರಾಹ್ಮಣನು ತನ್ನ ನಿಷ್ಠಾವಂತ ಹೆಂಡತಿಯೊಂದಿಗೆ ವಾಸಿಸುತ್ತಿದ್ದನು. ಅವನ ಬಳಿ ಒಂದು ಹಳೆಯ ಬರಡು ಎಮ್ಮೆ ಇತ್ತು. ಅದನ್ನು ಸಾಗಿಸಲು ಮತ್ತು ಇತರ ವಸ್ತುಗಳನ್ನು ಸಾಗಿಸಲು ಬಳಸಲಾಗುತ್ತಿತ್ತು. ಹೀಗೆ ಸಿಗುವ ಕೂಲಿಯಲ್ಲಿ ಅಲ್ಪ ಮೊತ್ತದಲ್ಲಿ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ ಶ್ರೀ ಗುರುಗಳು ಮಧ್ಯಾಹ್ನದ ಸಮಯದಲ್ಲಿ ಈ ಬ್ರಾಹ್ಮಣ ಮನೆಗೆ ಭಿಕ್ಷೆಗಾಗಿ ಬಂದರು. ಇತರ ವೇದಿಕ ಬ್ರಾಹ್ಮಣರು ಗುರುಗಳಿಗೆ ಹೇಳಿದರು, ನಮ್ಮ ಮನೆಯಲ್ಲಿ ಒಳ್ಳೆಯ ರುಚಿಕರವಾದ ಆಹಾರವಿದೆ. ಆದರೆ ಶ್ರೀ ಗುರುಗಳು ಈ ಬಡ ಬ್ರಾಹ್ಮಣನ ಮನೆಗೆ ಹೋಗಲು ಇಷ್ಟಪಟ್ಟರು. ಶ್ರೀ ಗುರುಗಳು ಶ್ರೀಮಂತರು ಅಥವಾ ಬಡವರು ಎಂಬ ವಿವೇಚನೆಯಿಲ್ಲದೆ ಪರಮಾರ್ಥವನ್ನು ಮಾಡಲು ಬಯಸಿದರು. ಶ್ರೀಕೃಷ್ಣನು ರಾಜ ದುರ್ಯೋಧನನ ಬದಲಾಗಿ ವಿದುರನೊಂದಿಗೆ ಉಳಿಯಲು ಹೋದನು. ಅವರು ವಿದುರನ ಮನೆಯಲ್ಲಿ ಸರಳವಾದ ಆಹಾರವನ್ನು ಸ್ವೀಕರಿಸಿದರು. ಹಾಗೆಯೇ ಶ್ರೀ ಗುರುಗಳು ಸಾತ್ವಿಕ ವ್ಯಕ್ತಿಗಳನ್ನು ಹೆಚ್ಚು ಪ್ರೀತಿಸುತ್ತಿದ್ದರು. ಶ್ರೀ ಗುರುವಿನ ಕೃಪೆಯಿಂದ ಕೆಟ್ಟ ಅದೃಷ್ಟವು ಬದಲಾಗುತ್ತದೆ. ಅದು ವೈಶಾಖ ಮಾಸವಾದ್ದರಿಂದ ಸೂರ್ಯನ ತಾಪ ಭೀಕರವಾಗಿತ್ತು. ಶ್ರೀ ಗುರುಗಳು ಬ್ರಾಹ್ಮಣನ ಮನೆಗೆ ಬಂದಾಗ ಅವರು ಹೊರಗೆ ಹೋಗಿದ್ದರು. ಅವರ ಪತ್ನಿ ಶ್ರೀ ಗುರುಗಳಿಗೆ ನಮಸ್ಕರಿಸಿ ಅವರಿಗೆ ಆಸನವನ್ನು ನೀಡಿದಳು. ಅವಳು ಗುರುಗಳಿಗೆ ಹೇಳಿದಳು, ನನ್ನ ಪತಿ ಶೀಘ್ರದಲ್ಲೇ ಜೋಳದೊಂದಿಗೆ ಹಿಂತಿರುಗುತ್ತಾನೆ. ದಯವಿಟ್ಟು ಸ್ವಲ್ಪ ಸಮಯ ಕಾಯಿರಿ. ಶ್ರೀ ಗುರುಗಳು ಅವಳಿಗೆ ಹೇಳಿದರು, ನಿಮ್ಮ ಬಳಿ ಒಂದು ಎಮ್ಮೆ ಇದೆ. ಹಾಗಾದರೆ ನೀವು ನನಗೆ ಏಕೆ ಹಾಲು ಕೊಡುವುದಿಲ್ಲ? ಬ್ರಾಹ್ಮಣ ಮಹಿಳೆಯು ಹೇಳಿದಳು, ಈ ಎಮ್ಮೆ ವಯಸ್ಸಾಗಿದೆ. ಇದಲ್ಲದೆ ಅವಳು ಹುಟ್ಟಿನಿಂದ ಬಂಜೆ. ಹಾಗಾಗಿ ಆಕೆಯನ್ನು ಕೂಲಿಗೆ ಬಳಸುತ್ತೇವೆ ಮತ್ತು ಅವಳ ಮೂಗಿನ ಒಳಗೆ ಹಗ್ಗವನ್ನು ಹಾಕಿದ್ದೇವೆ. ನಾವು ಅದರಿಂದ ಅಲ್ಪ ಮೊತ್ತದ ಕೂಲಿಯಲ್ಲಿ ಬದುಕುತ್ತಿದ್ದೇವೆ. ಶ್ರೀ ಗುರುಗಳು ಹೇಳಿದರು, ನೀನು ನನಗೆ ಸತ್ಯ ಹೇಳುತ್ತಿಲ್ಲ. ಹೋಗಿ ಹಾಲು ತೆಗೆದು ಈಗ ನನಗೆ ಕೊಡು. ಶ್ರೀ ಗುರುಗಳು ಈ ರೀತಿ ಮಾತನಾಡುವಾಗ ಮಹಿಳೆ ಮಡಿಕೆಯನ್ನು ತೆಗೆದುಕೊಂಡು ಎಮ್ಮೆಯ ಬಳಿಗೆ ಹೋಗಿ ಹಾಲುಣಿಸಲು ಪ್ರಾರಂಭಿಸಿದಳು. 2 ಮಡಿಕೆಗಳಲ್ಲಿ ಹಾಲು ತುಂಬಿದಾಗ ಅವಳು ಆಶ್ಚರ್ಯಚಕಿತಳಾದಳು ಮತ್ತು ಅವಳು ಈ ಸನ್ಯಾಸಿಯು ಸಾಮಾನ್ಯ ಸನ್ಯಾಸಿಯಲ್ಲ, ಆದರೆ ದೇವರ ಅವತಾರ ಎಂದು ನಂಬಿದಳು. ಹಾಲನ್ನು ಕುದಿಸಿ ಗೌರವಪೂರ್ವಕವಾಗಿ ಶ್ರೀ ಗುರುವಿಗೆ ಅರ್ಪಿಸಿದಳು. ಶ್ರೀ ಗುರುಗಳು ಸಂತುಷ್ಟರಾಗಿ, ಲಕ್ಷ್ಮಿ ಸದಾ ನಿಮ್ಮಲ್ಲಿಯೇ ನೆಲೆಸುತ್ತಾಳೆ ಎಂದರು. ನಂತರ ಅವರು ಸಂಗಮ ಕ್ಷೇತ್ರಕ್ಕೆ ತೆರಳಿದರು. ಬ್ರಾಹ್ಮಣನು ಹಿಂತಿರುಗಿದಾಗ ಅವನು ತನ್ನ ಹೆಂಡತಿಯಿಂದ ಎಲ್ಲವನ್ನೂ ಕೇಳಿದನು. ಆತ ತನ್ನ ಹೆಂಡತಿಗೆ ಹೇಳಿದ, ನಮ್ಮ ಬಡತನ ಈಗ ನೀಗಿದೆ. ನಾವು ಶ್ರೀ ಗುರುಗಳ ಬಳಿಗೆ ಹೋಗೋಣ. ಇಬ್ಬರು ಸಂಗಮ ಕ್ಷೇತ್ರಕ್ಕೆ ತೆರಳಿ ಶ್ರೀ ಗುರುಗಳನ್ನು ಭಕ್ತಿಯಿಂದ ಪೂಜಿಸಿದರು. ಶ್ರೀ ಗುರುಗಳ ಆಶೀರ್ವಾದದಂತೆ ಬ್ರಾಹ್ಮಣನಿಗೆ ಮಗ, ಮಗಳು, ಸಂಪತ್ತು ಮತ್ತು ದೀರ್ಘ ಆಯುಷ್ಯು ಪ್ರಾಪ್ತಿಯಾಯಿತು ಮತ್ತು ಅವರು ಸಂತೋಷದಿಂದ ಬದುಕಿದರು. ಇದಿಷ್ಟು ಗುರುಚರಿತ್ರೆಯ 22ನೇ ಅಧ್ಯಾಯದ ಬಗ್ಗೆ. ಹೇಗೆ ಶ್ರೀ ಗುರುಗಳು ತಮ್ಮ ಕರುಣೆ ಕೃಪಾ ಕಟಾಕ್ಷದಿಂದ ಪ್ರಾಣಿಗಳ ಮೇಲೇನೋ ತೋರಿಸುತ್ತಾರೆ ಅಂತ. ಶ್ರೀ ಗುರುಭ್ಯೋ ನಮಃ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.